ಕೋರಂ ಇದ್ದರೂ ನಡೆಯದ ಪುರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷರ ಆಯ್ಕೆ. ಸ್ಥಾಯಿ ಸಮಿತಿಯ ಅಧ್ಯಕ್ಷ ಸ್ಥಾನದ ಪ್ರಬಲ ಆಕಾಂಕ್ಷಿ ಹಿರಿಯ ಪುರಸಭೆ ಸದಸ್ಯ ಡಿ ಪ್ರೇಮ್ ಕುಮಾರ್ ಅವರಿಂದ ಏಕಾಂಗಿ ಧರಣಿ. ಸ್ಥಾಯಿ ಸಮಿತಿ ಅಧ್ಯಕ್ಷರ ಘೋಷಣೆ ಮಾಡದೆ ಸಭೆ ಮುಂದೂಡಿ ಹೊರಕ್ಕೆ ನಡೆದ ಪುರಸಭೆ ಅಧ್ಯಕ್ಷೆ ಪಂಕಜ ಪ್ರಕಾಶ್. ಕೆಆರ್ಪೇಟೆ ಪುರಸಭೆ ಸಾಮಾನ್ಯ ಸಭೆಯು 6 ತಿಂಗಳ ನಂತರ ಇಂದು ಪುರಸಭೆ ಅಧ್ಯಕ್ಷೆ ಪಂಕಜ ಪ್ರಕಾಶ್ ರವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಸಭೆಯು ಆರಂಭವಾಗುತ್ತಿದ್ದಂತೆಯೇ ಈ ಹಿಂದಿನ ಸಭೆಯಲ್ಲಿ ತೀರ್ಮಾನಿಸಿದಂತೆ ಪಟ್ಟಣದ ವಿವಿಧ ವಾರ್ಡ್ಗಳಲ್ಲಿ ಅಭಿವೃದ್ಧಿ ಕಾಮಗಾರಿಗಳ ಅನುಷ್ಠಾನಕ್ಕೆ ನಿಗದಿ ಮಾಡಿದ ಅನುದಾನವನ್ನು ಏಕಾಏಕಿ ರದ್ದುಪಡಿಸಿ ಅಧ್ಯಕ್ಷರು ತಮ್ಮ ವಾರ್ಡಿನ ಅಭಿವೃದ್ಧಿಗೆ ಹಾಕಿಕೊಂಡಿರುವುದನ್ನು ಸದಸ್ಯರಾದ ಎಚ್ಆರ್ ಲೋಕೇಶ್, ಕೆಎಸ್ ಪ್ರಮೋದ್ ಕುಮಾರ್, ಬಸ್ ಸಂತೋಷ್ ಕುಮಾರ್, ನಟರಾಜ್ ಹಾಗೂ ಹಿರಿಯ ಸದಸ್ಯರಾದ ಕೆಸಿ ಮಂಜುನಾಥ್ ಪ್ರಬಲವಾಗಿ ವಿರೋಧಿಸಿ ಅಧ್ಯಕ್ಷರ ಸರ್ವಾಧಿಕಾರಿ ಧೋರಣೆಯನ್ನು ತೀವ್ರವಾಗಿ ಖಂಡಿಸಿದರು. ಕೃಷ್ಣರಾಜಪೇಟೆ ತಾಲೂಕಿನ ಕತ್ತರಘಟ್ಟ ಬಳಿಯ ನಿರ್ಜನ ಅರಣ್ಯ ಪ್ರದೇಶದಲ್ಲಿ ಘನತ್ಯಾಜ್ಯ ಸಂಸ್ಕರಣಾ ಘಟಕದ ನಿರ್ವಹಣೆಗಾಗಿ 6.5 ಕೋಟಿ ರೂಪಾಯಿಗಳ ಕಾಮಗಾರಿ ಮಂಜೂರು ಮಾಡಿ 3.5 ಕೋಟಿ ವೆಚ್ಚದಲ್ಲಿ ಕೈಗೊಂಡಿರುವ ಕೆಲಸ ಕಾರ್ಯಗಳು ಸಂಪೂರ್ಣವಾಗಿ ಕಳಪೆ ಗುಣಮಟ್ಟದಿಂದ ಕೂಡಿದ್ದು ಸರ್ಕಾರದ ಹಣ ಸಂಪೂರ್ಣವಾಗಿ ದುರುಪಯೋಗವಾಗಿದೆ. ಸದಸ್ಯರ ಗಮನಕ್ಕೆ ತರದಂತೆ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿಯೇ ಎಲ್ಲ ಕಾಮಗಾರಿಗಳನ್ನು ನಿರ್ಧಾರ ಮಾಡಿ ಈ ಟೆಂಡರ್ ಮೂಲಕ ಕಾಮಗಾರಿಗಳನ್ನು ನೀಡಿ ಮನಸ್ಸೋ ಇಚ್ಛೆ ಬೇಜವಾಬ್ದಾರಿತನದಿಂದ ಕಾಮಗಾರಿ ನಡೆಸಿರುವುದನ್ನು ಸದಸ್ಯರು ಪಕ್ಷಾತೀತವಾಗಿ ವಿರೋಧಿಸಿ ಸಭೆಯಲ್ಲಿ ಉಪಸ್ಥಿತರಿದ್ದ ಪುರಸಭೆ ಮುಖ್ಯಾಧಿಕಾರಿ ನಟರಾಜ್ ಹಾಗೂ ಸಹಾಯಕ ಇಂಜಿನಿಯರ್ ಬಸವೇಗೌಡ ಮತ್ತು ಪರಿಸರ ಇಂಜಿನಿಯರ್ ಪ್ರಿಯಾಂಕಾ ಅವರನ್ನು ತರಾಟೆಗೆ ತೆಗೆದುಕೊಂಡರು. ಕೃಷ್ಣರಾಜಪೇಟೆ ಪಟ್ಟಣದ ಪುರಸಭೆ ವ್ಯಾಪ್ತಿಯ 23 ವಾರ್ಡ್ಗಳಲ್ಲಿ ನಡೆಯುತ್ತಿರುವ ಜಲಜೀವನ್ ಮಿಷನ್ ಕುಡಿಯುವ ನೀರು ಕಾಮಗಾರಿಯು ನಿರ್ದಿಷ್ಟ ಗುರಿ ಇಲ್ಲದೆ ಯದ್ವಾತದ್ವಾ ಬೇಕಾಬಿಟ್ಟಿಯಾಗಿ ನಡೆಯುತ್ತಿದೆ. ಕಾಮಗಾರಿ ನಿರ್ವಹಣೆಯ ಜವಾಬ್ದಾರಿ ಹೊತ್ತಿರುವ ಇಂಜಿನಿಯರ್ಗಳು ಸ್ಥಳದಲ್ಲಿದ್ದು ಪುರಸಭಾ ಸದಸ್ಯರು ಹಾಗೂ ಪುರಸಭೆ ಅಧಿಕಾರಿಗಳಿಗೆ ಮಾಹಿತಿ ನೀಡದೆ ಬೇಕಾಬಿಟ್ಟಿಯಾಗಿ ಕಾಮಗಾರಿ ನಡೆಸಿ ಚೆನ್ನಾಗಿರುವ ರಸ್ತೆಗಳನ್ನು ಗುಂಡಿ ತೆಗೆದು ಹಾಳು ಮಾಡಿ ಶ್ರೀಸಾಮಾನ್ಯರು ಹಾಗೂ ಪಟ್ಟಣದ ಜನತೆಗೆ ತೊಂದರೆ ನೀಡುತ್ತಿದ್ದಾರೆ. ಈ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ಮುಖ್ಯ ಅಧಿಕಾರಿಗಳು ದೂರು ನೀಡಿ ನಿಗದಿತವಾಗಿ ಗುಣಮಟ್ಟದ ಕಾಮಗಾರಿ ನಡೆಯುವಂತೆ ನೋಡಿಕೊಳ್ಳುವ ಜೊತೆಗೆ ಗುತ್ತಿಗೆದಾರರು ತಮ್ಮ ಮನಸ್ಸೋ ಇಚ್ಛೆಯಂತೆ ಬೇಕಾಬಿಟ್ಟಿಯಾಗಿ ಕಾಮಗಾರಿ ನಡೆಸುವುದನ್ನು ಕೂಡಲೇ ನಿಲ್ಲಿಸಲು ಕ್ರಮ ಕೈಗೊಳ್ಳಬೇಕು ಎಂದು ಸದಸ್ಯರು ಪಕ್ಷಾತೀತವಾಗಿ ಅಧ್ಯಕ್ಷರು ಹಾಗೂ ಮುಖ್ಯಾಧಿಕಾರಿಗಳನ್ನು ಆಗ್ರಹಿಸಿ ಒತ್ತಾಯಿಸಿದರು. ಪುರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿದ್ದ ಕೆಆರ್ ರವೀಂದ್ರ ಬಾಬು ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದು ಸ್ಥಾಯಿ ಸಮಿತಿ ಅಧ್ಯಕ್ಷ ಸ್ಥಾನದ ಪ್ರಬಲ ಆಕಾಂಕ್ಷಿಯಾಗಿರುವ ಹಿರಿಯ ಸದಸ್ಯ ಡಿ ಪ್ರೇಮ್ ಕುಮಾರ್ ಸದಸ್ಯರ ಬೆಂಬಲ ಹಾಗೂ ವರಿಷ್ಠರ ನಿರ್ಧಾರದಂತೆ ತಮ್ಮ ಹೆಸರನ್ನು ಅಗೈರುಗೊಳಿಸಿ ಅಧ್ಯಕ್ಷ ಸ್ಥಾನಕ್ಕೆ ಪ್ರೇಮ್ ಕುಮಾರ್ ಅವರನ್ನು ಆಯ್ಕೆಯಾಗಿದ್ದಾರೆ ಎಂದು ಘೋಷಣೆ ಮಾಡುವಂತೆ ಅಧ್ಯಕ್ಷರು ಹಾಗೂ ಮುಖ್ಯ ಅಧಿಕಾರಿಗಳನ್ನು ಒತ್ತಾಯಿಸಿದರು. ಅಧ್ಯಕ್ಷರು ತಮ್ಮ ಹೆಸರನ್ನು ಪ್ರಕಟಿಸಲು ಹಿಂದೆ ಸರಿಯದಾಗ ಪುರಸಭೆ ಸಭಾಂಗಣದಲ್ಲಿ ಏಕಾಂಗಿ ಧರಣಿ ನಡೆಸಿದ ಪ್ರೇಮ್ ಕುಮಾರ್ ಇದೇ ತಮ್ಮ ಹೆಸರನ್ನು ಘೋಷಣೆ ಮಾಡಿ ಇಲ್ಲದಿದ್ದಲ್ಲಿ ಮುಂದಿನ ಸಾಮಾನ್ಯ ಸಭೆಯಲ್ಲಿ ಅಜೆಂಡಾದಲ್ಲಿ ಸ್ಥಾಯಿ ಸಮಿತಿ ಅಧ್ಯಕ್ಷರ ಆಯ್ಕೆ ವಿಚಾರವನ್ನು ಏಕೆ ತಂದಿರಿ? ನಿಮಗೆ ಹೇಳೋರು ಕೇಳೋರು ಯಾರೂ ಇಲ್ಲವೇ? ನಾನು ಅಸ್ಪೃಶ್ಯ ದಲಿತ ಸಮುದಾಯಕ್ಕೆ ಸೇರಿದವನೆಂದು ನನ್ನನ್ನು ಈ ರೀತಿ ಅವಮಾನ ಮಾಡುತ್ತಿದ್ದೀರಾ ಎಂದು ಅಧ್ಯಕ್ಷೆ ಪಂಕಜ ಅವರನ್ನು ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡರು. ಪುರಸಭೆಯ ಸದಸ್ಯರಾದ ಶಾಮಿಯಾನ ತಿಮ್ಮೇಗೌಡ, ಎಚ್.ಡಿ. ಅಶೋಕ್ ಕುಮಾರ್, ಶುಭ ಗಿರೀಶ್, ಶೋಭಾ ದಿನೇಶ್, ಕಮ್ಮಾರ್ ಬೇಗಂ, ಇಂದ್ರಾಣಿ, ಸುಗುಣ ರಮೇಶ್, ಮಹಾದೇವಿ ನಂಜುಂಡ, ಕಲ್ಪನಾ ದೇವರಾಜು, ಉಪಾಧ್ಯಕ್ಷೆ ಸೌಭಾಗ್ಯ ಸೇರಿದಂತೆ ಸದಸ್ಯರು ಉಪಸ್ಥಿತರಿದ್ದರು. ಕೃಷ್ಣರಾಜಪೇಟೆ ಪುರಸಭೆಗೆ ರಾಜ್ಯ ಸರ್ಕಾರವು ನಾಮನಿರ್ದೇಶಿತ ಸದಸ್ಯರನ್ನು ನೇಮಕ ಮಾಡಿದ್ದು ನಾಮನಿರ್ದೇಶಿತ ಸದಸ್ಯರಾಗಿ ನೇಮಕವಾಗಿರುವ ಪುರಸಭೆ ಮಾಜಿ ಅಧ್ಯಕ್ಷ ಕೆಸಿ ವಾಸು, ಹಮ್ಜಾತುಲ್ಲಾ ಬಶೀರ್, ಹೊಸಬೆಳಕು ಪುಟ್ಟರಾಜು, ಆಗ್ರಹಾರ ಮಹೇಶ್ ಹಾಗೂ ಎಚ್.ಕೆ. ಮೋಹನ್ ಬಾಬು ಅವರಿಗೆ ಹೂಮಾಲೆ ಹಾಕಿ ಹೃದಯ ಸ್ಪರ್ಶಿಯಾಗಿ ಸಭೆಗೆ ಸ್ವಾಗತಿಸಲಾಯಿತು. ವರದಿ ಡಾಕ್ಟರ್ ಕೆ.ಆರ್. ನೀಲಕಂಠ, ಕೃಷ್ಣರಾಜಪೇಟೆ, ಮಂಡ್ಯ. ಸಂಘ ಸಂಸ್ಥೆಗಳು 20 ಇವೆಲ್ಲ ಸಿಂಧು ಅಂತ ಅಂದಮೇಲೆ ಈಗ ಅಲ್ಲಿಂದ ಯುಡಿಯಿಂದ ಅಜಯ್ ನಾಗಭೂಷಣ್ ಆದೇಶ ಮಾಡಿ ಕಳಿಸೋದು. ಇಲ್ಲಿ ನಮಗೆ ಮುನ್ಸಿಪಾಲಿಟಿ ಚೀಫ್ ಆಫೀಸರ್ಗೆ ಅಧಿಕಾರ ಕೊಟ್ಟಿದ್ರೆ ಇಲ್ಲಿ ಸ್ಥಳಕ್ಕೆ ಹೋಗಿ ಆ ಮನೆ ಅವ್ನು ಅನುಭವದಲ್ಲಿದ್ದಾನೆ ಅಕ್ಕಪಕ್ಕ ಮಾಜರ್ ಮಾಡಿ ಅವ್ನಿಗೆ ನೀವೇ ಇಶ್ವತ್ ಮಾಡ್ಬೋದಾಯಿತು. ಈ DC ಆಫೀಸರ್ ನಾನು ಅವರಿಗೆ ಕೌನ್ಸಿಲ್ ಅಷ್ಟೇ ಸದಸ್ಯರಾಗಿ ಕೇಳಿ ಬೇಡ ಅಂದ್ರೆ ಮುಂದಾಗಿ ಸರ್. ಗೊತ್ತಾಗಬೇಕು ಒಬ್ಬ ಸದಸ್ಯರು ಓಟ್ ಹಾಸ್ಕೊಂಡು ಹೆಂಗ್ ನಡ್ಕತಾರೆ ಅಂತ. ಗೌರವ ರಾಜಕಾರಣ ಮಾಡ್ಕೊಂಡು ಬಂದದ ಕುಟುಂಬ
ಒಬ್ಬನ ಗಂಗೆ ಅನ್ಯಾಯ ಮಾಡಿದ್ರೆ ಗೊತ್ತಾಗಬೇಕು ತಾಲೂಕು ಜನಗಳಿಗೆ. ನಮ್ಮ ಮನೆ ಮಾಡಿ ಓಟ್ ಹಾಸ್ಕೊಂಡು ಬಾಬಾ ಬಂದ್ಬಿಟ್ಟಿದ್ದಾರೆ. ಇದು 20 ಮತ್ತೆ ಇನ್ನೇನಲ್ಲ ಪ್ರಶ್ನೆ ಸಬ್ಜೆಕ್ಟ್ ಬಂದ್ಮೇಲೆ ಚರ್ಚೆ ಮಾಡಬೇಕು ಅಣ್ಣ. ಚರ್ಚೆ ಸಬ್ಜೆಕ್ಟ್ ಚರ್ಚೆ ಮಾಡಿ ಚರ್ಚೆ ಮುಖಾಂತರ ಈಗ ಅಲ್ಲ ಅವ್ರು ಮುಂದಾಕಿರ್ತಾರೆ ಕ್ಯಾನ್ಸಲ್ ಮಾಡಿ ಮೀಟಿಂಗ್ ಅದಕ್ಕೆ ಯಾರು ಮಾಡಲ್ಲ ಈ ಮೀಟಿಂಗು ಅನ್ಬಿಟ್ಟು ನಾವು ಮುನ್ಸಿಪಾಲಿಟಿಗೆ ಕ್ಯಾನ್ಸಲ್ ಮಾಡ್ತೇವೆ ನೀವು ಕ್ಯಾನ್ಸಲ್ ಇದೆ ಸಾಹಿತ್ಯ ಅಧ್ಯಕ್ಷ ವಿಚಾರದಲ್ಲಿ 9 ಡೇಟ್ ಆಗಿದ್ದೀವಿ. 9 ಕಮಿಟಿ ತೀರ್ಮಾನ ಮಾಡಬೇಕು. ಅಧ್ಯಕ್ಷ ಉಪಾಧ್ಯಕ್ಷ ಬರಲ್ಲ ಇದಕ್ಕೆ. ಚರ್ಚೆ ಮಾಡಿ ಅಂತ ಹೇಳಿರೋದು. ಚರ್ಚೆ ಮಾಡಿ ನಾವು ಊಟ ಮಾಡಿ ಚರ್ಚೆ ಮಾಡೋದು. ದಯಮಾಡಿ ಸಬ್ಜೆಕ್ಟ್ ಮಾಡಿ ಮುಂದ್ಕೋಗಿ. ಇಲ್ಲ ಊಟ ತಂದ್ಕೊಟ್ರೆ ಅದು ಬಾಧ್ಯತೆ ಗೊತ್ತು. ಇದಕ್ಕೆ ಅಧ್ಯಕ್ಷ ಉಪಾಧ್ಯಕ್ಷ ಸಂಬಂಧ ಇಲ್ಲ. ಕೌನ್ಸಿಲ್ ನಿರ್ಣಯ ಮಾಡಿ ಬಾಡಿ ಯಾರು ಅದು ಸುಪ್ರೀಂ. ಆ ಕಮಿಟಿ ಯಾರು ಅದೇ ಸುಪ್ರೀಂ. ಕಮಿಟಿಲಿ ನಿರ್ಧಾರ ಮಾಡೋದು ಯಾರು ಕಮಿಟಿ ಮೆಂಬರ್ ತೀರ್ಮಾನ ಮಾಡ್ರಿ. ಕಂಪ್ಲೇಂಟ್ ಮಾಡಿದ್ದಾನೆ ಈಗ ಅಧ್ಯಕ್ಷ ಈಗ ಸಬ್ಜೆಕ್ಟ್ ಮಾತಾಡಿ ಇನ್ನೇನಿಲ್ಲ ಲಾಸ್ಟ್ ಮಾತಾಡಂಗಿಲ್ಲ. ಮಾತಾಡಿ ಕ್ಲೋಸ್ ಮಾಡಿ. ಐದೇ ನೀವು ಮಾತಾಡಪ್ಪ ನಿಲ್ಸಪ್ಪ. ಚರ್ಚೆ ಮಾಡಿ ಅಧ್ಯಕ್ಷರು ಎಂತ ಹೋದ್ರು ನಾವೇನ್ ಮಾತಾಡುವ ಎಲ್ಲ ಸಪೋರ್ಟ್ ಮಾಡಿ ನೀವುಗಳೆಲ್ಲ ಹಂಗೆ ಏನ್ ಮಾಡಕ್ ಆಗಲ್ಲ. ಅದು ಕಮಿಟಿ ಸದಸ್ಯರು ಎಷ್ಟು ಜನ ಇದ್ದಾರೆ ಕೇಳ್ಕೊಳ್ಳಿ. ಕಮಿಟಿ ಯಾರು ಹೇಳಿ ಸರ್ ಹೇಳಿ ಸರ್ ಎಲ್ಲ ಕಮಿಟಿ ಸದಸ್ಯರು ಕಮಿಟಿ ಯಾರು ಅವ್ರ ಹೆಸರು ಹೇಳಿ. ಇದೀವಿ ಸಾಹಿತ್ಯ ಮಾಡೋದಕ್ಕೆ ನಾನು ಮಾಡಿ ಅಂತ ನಾನೊಬ್ಬ ಆಕಾಂಕ್ಷಿತ ನನಗೆ ಮಾಡ್ಬೇಕು ಅಂತ ಸದಸ್ಯರು ಕೇಳಿ ಸದಸ್ಯರು ಕೋರಂ ಇದ್ರೆ ಮಾಡಿ. ಸದಸ್ಯರು ಕೋರಂ ಇಲ್ವಾ? ನಾನು ಯಾಕೆ ಇದ್ದೆ ಅಂದ್ರೆ ಇದಕ್ಕೆ ಅಧ್ಯಕ್ಷರು ಉಪಾಧ್ಯಕ್ಷ ವೋಟಿಂಗ್ ಪವರ್ ಇಲ್ಲ. ಸದಸ್ಯರು ಕಮಿಟಿ ವೋಟಿಂಗ್ ಪವರ್ ಇರೋದು. ಕಮಿಟಿ ಬೇಡ ಬೇಡ ಹಂಗಾದ್ರೆ ಇಲ್ಲಿ ಮಾತಾಡೋದು ಸಬ್ಜೆಕ್ಟ್ ಬಂದಿರೋದು ಮಾನ್ಯ 6 ತಿಂಗಳಿಂದ 3 ಸಬ್ಜೆಕ್ಟ್ ಮುಂದಾಗಿರೋದು. ಇವೆಲ್ಲ ನಿಮ್ ಗಮನ ಪತ್ರ ಮಾಡೋದ್ರಿಂದ ದಯಮಾಡಿ ಮಾಡಂತ ಬಿಲ್ ಅದೇ ಪೆಂಡಿಂಗ್ ಮಾಡಿ ತನಿಖೆ ಮಾಡಿ. ಚಪಾತಿ ಬಿಡೋಣ ಅಧ್ಯಕ್ಷರಿಗೆ ಚಪ್ಪಾಳೆ ಕ್ಲಾಸ್ ಮೀಟಿಂಗ್ ಇಲ್ಲ ಇವತ್ತು. ಗಡ್ರಪ್ಪ ಆಯ್ತು. ಥ್ಯಾಂಕ್ ಯು ಅಧ್ಯಕ್ಷ. ಚೀಫ್ ಆಫ್ ಸ್ವಲ್ಪ ಗಂಟಲು ಚೀಫ್ ಆಫ್ ಪಾಪ ಭಾರಿ ಡಿಸಿಷನ್ ತಗೊಂಡಿದ್ದೀವಿ ಇವತ್ತು. ಸಬ್ಜೆಕ್ಟ್ಗೆ ಗೌರವ ಸಬ್ಜೆಕ್ಟ್ ತಗೊಂಡು ನೀವು ಇದು ಮೇಡಮ್ ದಯಮಾಡಿ ಮೀಟಿಂಗ್ ನ ರೆಸಲ್ಯೂಷನ್ ಪಾಸ್ ಮಾಡಿ ಸಂಪೂರ್ಣವಾಗಿ ತನಿಖೆ ಆಗಬೇಕು. ಏನಾಗಬೇಕು ಅಧ್ಯಕ್ಷ ಗೊತ್ತಿಲ್ಲ ಅಂತ ಹೇಳಿದ್ರು ಕೌನ್ಸಿಲರು ಇವರೆಲ್ಲ ಏನ್ ಮಾಡ್ಕೊಂಡಿದ್ರಿ ಅಂತ ಹೇಳಿ. ಯಾಕೆ ಏನಾಗೈತೆ ಪಕ್ಷ ಸುದ್ದಿ ನಮ್ಗೆ ಪಕ್ಷ ಇದೆ ಪಕ್ಷ ಇದೆ ಇದರಲ್ಲಿ ಕಮಿಟಿ ನಲ್ಲೂರಲ್ಲಿ ಪಕ್ಷ ಇದೆ. ಅದು ಬೇಕು ಅಂತ ಮಾಡ್ಕೊಂಡಿರೋದು ನೋಡು. ಸುಮ್ಮನೆ ನಮ್ಮನ್ನ ಯಾಕೆ ಓದಿ ಕೇಳಿತಿದ್ಯಾ? ನಾವು ಹೊಸತನ್ನು ನೀವು ನಾವು ಸ್ಥಾಯಿ ಸಮಿತಿ ಮಾಡುವಾಗ ನೀವು ಸುಮ್ಮನೆ ಕೂತಿದ್ರಿ ಆಯ್ತಾ. ನಾನೇ ಜಗಳಾಡ್ದೋನು ಮಾಡೋದಪ್ಪ ಅವ್ರು ಮಾತಾಡ್ತಿಲ್ಲ. ತಿಮ್ಮೇಗೌಡರನ್ನ ಮಾಡುವಾಗ ವಿಚಾರದಲ್ಲಿ ನಾನೇ ವಿರೋಧಿಸಿದೆ. ಈಗ ನಿನ್ನಗೆ ನಾನು ವಿರೋಧಿಸಿದಾಗ ಅಧ್ಯಕ್ಷರು ರೂಢಿ ಕೊಟ್ಟು ಹೋಗ್ತಾ ಇದ್ರು. ನಿಮ್ ಪಕ್ಷದವರು ನೀವು ಇವ್ರು ಓಟ್ ಹಾಕ್ಬಿಟ್ಟು 8 ಜನ ಇಲ್ಲಿದ್ದೀವಲ್ವಾ 8 ಜನ ಒಂದೇ ಅಭಿಪ್ರಾಯ ಅಧ್ಯಕ್ಷ ಬಂದ್ಮೇಲೆ ಮಾಡಲ್ಲ ಚರ್ಚೆ ಮಾಡ್ಬಿಟ್ಟು ಅಂತ ಹೇಳ್ತೀರಾ. ಏನ್ ಹೇಳಿ ಅಂತ 8 ಜನ ಇಲ್ಲಿದ್ದೀರಿ ನೋಡ್ರಿ. ದಯಮಾಡಿ ನಾವು ಓಟ್ ಹಾಕಿ ಕಾಂಗ್ರೆಸ್ ಪಕ್ಷಕ್ಕೆ ಅವ್ರಿಗೆ ಅಧ್ಯಕ್ಷ ಮಾಡಿದ್ದೀನಿ. ನನಗೆ ಗೌರವ ಕೊಡೋದಾದ್ರೆ ನಮ್ಮವರು ಸಹಾಯ ಮಾಡಿ. ಇಲ್ಲ ಅಧ್ಯಕ್ಷ ಮಾಡ್ತಾರೆ ಬಾಕಾಗಿ ನಡೀರಿ ಹೋಗ ಅಷ್ಟೇ. ನಾನಂತೂ ಇವತ್ತು ಸದ್ಯ ಮುಗಿಬೇಕಿದ್ದು. ನಾನು ಬಿಡಲ್ಲ ಸಬ್ಜೆಕ್ಟ್ ಇಲ್ಲ. ಸಬ್ಜೆಕ್ಟ್ ಬಿಡ್ಬೇಕಣ್ಣ. ಏನಾಗಬೇಕಿದ್ದು ಮಾಡೋದು ಹೇಳಿ. ಪುಕ್ಷ ಬಿಡೋಣ ಅವ್ರಿಗೆ ಹೋಗೋದು ಎಲ್ಲ ಕಲೆಕ್ಷನ್ ಮಾಡೋದು ಅಧಿಕಾರಿಗಳ ಸಮಯ ಇಲ್ಲ. ಯಾಕೆ ಪಾಪ ಅವರು ಯಾಕೆ ಒಕ್ಕಲಿಗರು ನಡೆದಾಗ ಊರಲ್ಲಿ ಯಾರು ತಗೊಂಡವನೆ ಯಾರು ಅನ್ಯಾಯ ಮಾಡ್ತಾನೆ ಅವನ ಹೆಸರಲ್ಲಿ ಹೋಗಿ ಬಂದು ಹೋಗಿ ಸುಮ್ಮನೆ ಅವ್ರ ಹೆಸರಲ್ಲ. ಏನಕ್ಕಾಯ್ತು? ಯಾವ್ದು ಅಕ್ರಮವಾಗಿ ಲೈಸೆನ್ಸ್ ಇದ್ರೆ ಅದನ್ನ ಇವತ್ತೇ ತಡೆ ಹೊಡಿಬೇಕು. ಚೀಫ್ ಆಫೀಸರ್ ಸಾಹೇಬ್ರೆ ಇವತ್ತು ನಿಲ್ಸಿ ದಯವಿಟ್ಟು ನಿಮ್ಮಲ್ಲಿ ಮನವಿ. ಮತ್ತೆ ಎರಡನೇದು ರಾಮದಾಸ್ ವಿಚಾರದಲ್ಲಿ ಅದು ಯಾರು ಇವತ್ತಿಂದ ಅಲ್ಲ ಕಂಪ್ಲೇಂಟ್ ಇದು ನಾನು ಅಬ್ಸರ್ವ್ ಮಾಡ್ಕೊಂಡು ಏನಕ್ಕೆ ವೈರ್ ಮೇಲೆ ಹೋಗಿ ಎಲ್ಲರೂ ಬೀಳ್ತಾವ್ರೆ ಯಾರು ಬೀಳ್ತಾವ್ರೆ ಅದ್ರ ಹೆಸರು ಬರ್ಬೇಕಷ್ಟೇ. ವರದಿ ಕೊಡಿ. ಹೋಗಿ ಹೋಗಿ ಪಾಪ ಅವ್ರ ಮೇಲೆ ತೊಂದರೆ ಕೊಡೋದು ಏನಕ್ಕೆ? ಏನು ಅಕ್ರಮ
6 7 ಅದೇ ಎತ್ತಿ 8 ಜನ ಇದ್ದೀವಿ ನಾವು ತಾನೇ ಮೇಡಮ್ 8 ಜನ ಮೆಜಾರಿಟಿ ಇದ್ದೀವಿ ಆಗದೇನಿಲ್ಲ ನಿಮ್ಗೆ ಕಾನೂನು ಪ್ರಕಾರವಾಗಿ ಮೆಜಾರಿಟಿ ಕೋರಂ ಬೇಕು ಕೋರಂ ಇದ್ದೀವಿ ಈಗ ನೀವು ಕೋರಂ ಆಯ್ಕೆ ಮಾಡಿ. ಯಾವ ಆಯ್ಕೆ ಮಾಡಿದ್ವಿ ನನ್ನ